ಗೈಸ್, ಮೇಕಪ್‌ದಲ್ಲಿ ಕೇಕಿ ಆಗುವುದು, ಪ್ಯಾಚಸ್ ಆಗುವುದು ಅಥವಾ ಡಲ್ ಆಗಿರುವುದು, ಲಾಂಗ್ ಲಾಸ್ಟಿಂಗ್ ಆಗದೇ ಇರುವುದು. ಈ ಎಲ್ಲಾ ಪ್ರಾಬ್ಲಮ್‌ಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತ ಬನ್ನಿ ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಗೈಸ್, ಈ ವಿಡಿಯೋದಲ್ಲಿ ನಾನು ಇಷ್ಟು ಡೀಟೇಲ್ ಆಗಿ ಹೇಳ್ಕೊಡ್ತೇನಲ್ಲ, ಇಷ್ಟು ಡೀಟೇಲ್ ಆಗಿ ಇದುವರೆಗೂ ಯೂಟ್ಯೂಬ್ ಚಾನಲ್‌ದಲ್ಲಿ ಯಾರೂ ಹೇಳ್ಕೊಟ್ಟಿಲ್ಲ. ಅಂತಹ ಎಲ್ಲ ಸೀಕ್ರೆಟ್ಸ್ ಅನ್ನ ನಿಮ್ ಮುಂದ ಈ ವಿಡಿಯೋದಲ್ಲಿ ನಾ ಇಡಾಕದೇನು. ಲಾಂಗ್ ಲಾಸ್ಟಿಂಗ್ ಮತ್ತು ನ್ಯಾಚುರಲ್ ಮೇಕಪ್‌ಗಾಗಿ ನಾವು ಯಾವ್ಯಾವ ಟಿಪ್ಸ್‌ಗಳನ್ನ ಫಾಲೋ ಮಾಡ್ಬೇಕಂತ ಹೇಳಿ ಡೀಟೇಲ್ ಆಗಿ ಹೇಳ್ಕೊಡ್ತೇನು. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಶ್ವಿನಿ ಹರಿಜೋಳೆ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬೆಳಗಾವಿ. ಗೈಸ್, ಇವತ್ತು ನಾನು ಮಾತಾಡಕತ್ತಿರುವಂತಹ ಟಾಪಿಕ್ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತು ಟ್ರಾನ್ಸ್ಫರ್ ಪ್ರೂಫ್ ಮೇಕಪ್‌ದಲ್ಲಿ ಯಾವ ಸೀಕ್ರೆಟ್ ಇದೆ. ಬಟ್ ನಾವು ಜಸ್ಟ್ ಫೌಂಡೇಶನ್ ಅನ್ನ ಅಪ್ಲೈ ಮಾಡಿದ ನಂತರ ಲಾಂಗ್ ಲಾಸ್ಟಿಂಗ್ ವಾಟರ್ ಪ್ರೂಫ್ ಆಗ್ತದೆ ಅನ್ನೋದು ನೋ ಗೈಸ್. ಗೈಸ್, ಹಾಗಿದ್ರೆ ಏನದ ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್ ಮತ್ತು ಸ್ವೆಟ್ ಪ್ರೂಫ್ ಮಾಡಲು. ಗೈಸ್, ನಮ್ಮ ಮೇಕಪ್ ಅನ್ನ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್, ಲಾಂಗ್ ಲಾಸ್ಟಿಂಗ್ ಮಾಡ್ಬೇಕಂತಂದ್ರೆ ನಮಗ ಸೆಟ್ಟಿಂಗ್ ಪೌಡರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಈ ತರ ನಮಗ ಸೆಟ್ಟಿಂಗ್ ಪೌಡರ್ಸ್ ಬೇಕು. ಅದರೊಂದಿಗೆ ಸೆಟ್ಟಿಂಗ್ ಸ್ಪ್ರೇ ಕೂಡ ಬೇಕು ಮತ್ತು ಫಿಕ್ಸಿಂಗ್ ಸ್ಪ್ರೇ ಕೂಡ ಬೇಕು. ಇವೆಲ್ಲದರಿಂದ ನಾವು ಮೇಕಪ್ ಅನ್ನ ವಾಟರ್ ಪ್ರೂಫ್, ಸ್ವೆಟ್ ಪ್ರೂಫ್ ಮತ್ತು ಲಾಂಗ್ ಲಾಸ್ಟಿಂಗ್ ಮಾಡಬಹುದು. ಗೈಸ್, ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.